ಕೊಡ್ಬೇಕಾಗಿದ್ರೆ ಯಾವ್ದು ಅನುದಾನಿತ ಕಾಲೇಜುಗಳಲ್ಲಿ ಯಾಕೆ ನೇಮಕ ಮಾಡ್ಕೊಂಡ್ರಿ? ಬರೀ ಮಾಸ್ಟರ್ MA ಆದವ್ರನ್ನ ಈಗೂ ಕೂಡ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವ್ರನ್ನ ಯಾಕೆ ತಗೊಂಡ್ರಿ? ಈ ದ್ವಂದ್ವ ನಿಲುವುಗಳನ್ನ ಉನ್ನತ ಶಿಕ್ಷಣ ಇಲಾಖೆ ದಯಮಾಡಿ ಕೈ ಬಿಡ್ಬೇಕು. ಇದರಿಂದ ದೊಡ್ಡ ಸರ್ಕಾರಕ್ಕೆ ಒಂದು ಒಳ್ಳೆ ಕೆಲಸವನ್ನ ಮಾಡಿದರೆ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಏಕಾಏಕಿ ತತ್ಕ್ಷಣ ಈ ಒಂದು 6,500 7,000 ಜನ ಅತಿಥಿ ಉಪನ್ಯಾಸಕರು ಹೊರಗಡೆ ಹೋದ್ರೆ ಇದರ ಜವಾಬ್ದಾರಿ ಯಾರು? ನನ್ನ ನಂಬಿಕೆ ಇದೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಸಾಮಾಜಿಕ ನ್ಯಾಯ ಒದಗಿಸ್ತಾರೆ ಅನ್ನುವಂತ ಭರವಸೆ ಇದೆ. ಆ ಭರವಸೆಯಿಂದನೇ ಇದು ಬಹಳಷ್ಟು ವರ್ಷಗಳಿಂದ, ಸುಮಾರು 10-12 ವರ್ಷದಿಂದ ಹೋರಾಟವನ್ನು ಮಾಡ್ಕೊಂತ ಬಂದಿದ್ದೇವೆ. ಏಕಾಏಕಿಯಾಗಿ ಇವತ್ತಿನ ದಿವಸ ಅದನ್ನ ಕೈ ಬಿಡ್ತಾರಂತಂದ್ರೆ ಬಹಳ ಎಲ್ರಿಗೂ ಕೂಡ ಒಂದು ಬೇಜಾರದ ಸಂಗತಿಯಾಗಿದೆ. ಈ ನಮ್ಮ ನೋಡಿ ಎಷ್ಟೋ ಜನ ಅತಿಥಿ ಉಪನ್ಯಾಸಕರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಈ ಪದ್ಧತಿ ಹೋಗ್ಬೇಕಂತ ಹೇಳಿ ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತೀನಿ. ತತ್ಕ್ಷಣ ಮಾನ್ಯ ಕಾನೂನು ಸಚಿವರು ಅವ್ರ ಜಿಲ್ಲೆಯಲ್ಲೇ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಒಂದು ನಂಬಿಕೆ ಇದೆ. ಮಾನ್ಯ ಕಾನೂನು ಸಚಿವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂಥ ದೃಷ್ಟಿಕೋನದಿಂದ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ನಾಳಿನ ದಿವಸ ಗದಗಿಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಆದಷ್ಟು ಬೇಗ ಈ ಕೌನ್ಸಿಲಿಂಗ್ ನಿಲ್ಲಿಸಬೇಕು. ನಾನ್ ಕ್ವಾಲಿಫೈಡ್ ಇದ್ದರೂ ಕೂಡ ಮಾನ್ಯತೆ ಕೊಡಬೇಕಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ. ಸರ್, ನಮ್ಗೆ 6,500 ಜನ ಅಂತ ಹೊರಗೆ ಬಿದ್ರು ಕನಿಷ್ಠ ಒಂದು 2 ರಿಂದ 2.5 ಸಾವಿರ ನಾಳಿಂದ ಸ್ಟಾರ್ಟು. ದೂರದಿಂದ ಬರ್ಬೇಕಾಗ್ತದೆ. ಕೋಲಾರ, ಬೀದರ್, ಈ ಕಡೆ ಗುಲ್ಬರ್ಗ, ಮಡಿಕೇರಿ, ಕೊಡಗು, ಶಿವಮೊಗ್ಗ, ಬಳ್ಳಾರಿ, ವಿಜಯನಗರ, ಉಡುಪಿ, ಮಂಗಳೂರು, ಇದು ಎಲ್ಲ ರಾಜ್ಯದ ಜಿಲ್ಲೆಗಿಂತ ಕುಟುಂಬ ಸಮೇತ ಕೂಡಲೇ ಬರ್ಲಿಕ್ಕೆ ಹೇಳಿದ್ದೇವೆ. ನಾವು ಕೇಳ್ತಾ ಇರೋದಷ್ಟೇ, ಸರ್ಕಾರ ನಮ್ಮ ಭರವಸೆ ನೀಡಿದೆ. ಮತ್ತು ಮಾನ್ಯ ಮುಖ್ಯಮಂತ್ರಿ ವಿಶೇಷ ಏನಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಈ ಪತ್ರವನ್ನು ಕೊಟ್ಟಿದ್ದಾರೆ. ಇವ್ರಿಗೆಲ್ಲ ನ್ಯಾಯ ಒದಗಿಸಬೇಕು. ಅವ್ರು ಹೇಳಿದಾಗನೇ ವಿರೋಧ ಪಕ್ಷದ ನಾಯಕರಿದ್ದಾಗನ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿ ಇದ್ದಾಗ ಕೇವಲ 13,000 ಇತ್ತು ನಮ್ಮ. ಅವ್ರು ಹೇಳಿದ ನಂತರ 32,000 ಮಾಡಿ. ಈ ಮತ್ತೆ ನಾವು ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ 40,000 ಮಾಡಿದ್ದಾರೆ. 5 ಲಕ್ಷ ಎಡಗಂಟೆ ಮಾಡಿದ್ದಾರೆ. ಬರೀ ತೋರ್ಕಿಗೆ ಅಷ್ಟೇ, ಯಾವ್ದಕ್ಕೂ ಸಾಲಲ್ಲ. ಇದು ಅನುಭವ ಜಾಸ್ತಿ ಇದೆ. ಇಷ್ಟು ವರ್ಷ ಸೇವೆ ಸಲ್ಲಿಸಿ ಎಲ್ಲಿಗೆ ಹೋಗ್ಬೇಕು ಅವ್ರು? ಅದಕ್ಕೋಸ್ಕರನೇ ಈಗಾಗಲೇ ಕಾನೂನು ಸಚಿವರು ನಮ್ಮನ್ನ ಒಂದು ಟೀಮ್ ಕರ್ಕೊಂಡು ಹೋಗಿ ಪತ್ರ ಒಂದು ನೋಟ್ ಮಾಡಿದ್ದಾರೆ. ಆ ನೋಟ್ ಅನ್ನು ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತು, ಮೇಲ್ಮನೆ ಸಲ್ಲಿಸಬೇಕಾಗಿತ್ತು ಉನ್ನತ ಶಿಕ್ಷಣ ಇಲಾಖೆ. ಯಾಕೆ ಸಲ್ಲಿಸಲಿಲ್ಲ? ಅದು ಸಲ್ಲಿಸಿದ್ರೆ ಇವತ್ತು ಅತಿಥಿ ಉಪನ್ಯಾಸಕರು ಈಗಾಗಲೇ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಮೊನ್ನೆ ಸಭಾಪತಿಗಳು ಕೂಡ ಹೇಳಿದ್ದೇವೆ, ವಿನಂತಿ ಮಾಡ್ಕೊಂಡಿದ್ದೇವೆ, ಅವರು ಕೂಡ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಅದು ನನಗೆ ಬಹಳ ವಿಚಿತ್ರ ಅಂತಂದ್ರೆ ವಿಧಾನ ಪರಿಷತ್ತಿನಿಂದ ಆಯ್ಕೆ ಆದಂತವ್ರು ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬಹಳ ಖೇದಕರ ಸಂಗತಿ. ದಿನ ಪತ್ರಿಕಾಗೋಷ್ಠಿಯನ್ನ ಕರೆದಿರೋದು ಮುಖ್ಯ ಉದ್ದೇಶ 438 ಅಂದ್ರೆ 40 ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿರುವಂತ, ಅದು ಪದವಿ ಕಾಲೇಜುಗಳಿರ್ಬೋದು, ಡಿಪ್ಲೊಮಾ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಇನ್ನು ವಿವಿಧ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವಂತ ಅತಿಥಿ ಉಪನ್ಯಾಸಕರನ್ನ ಸುಮಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈಗಾಗಲೇ ಈ ಹೋರಾಟವನ್ನ ರಾಜ್ಯದ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾಗಿ ಗಮನಿಸಿದ್ದಾರೆ. ಯಾಕೆ ಅತಿಥಿ ಉಪನ್ಯಾಸಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂಪೂರ್ಣವಾದಂತಹ ಎಲ್ಲ ಮಾಹಿತಿಗಳು ಇದ್ದಾವೆ. ಆದ್ರೆ ಇವತ್ತಿನ ದಿವಸ ಮುಖ್ಯವಾಗಿ ಸರ್ಕಾರದ ಒಂದು, ಅದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ, ಕಾನೂನಾತ್ಮಕವಾಗಿ ನಾವು ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ಕೋಬೇಕಂತ ಹೇಳಿ ಕೆಲವು ನಮ್ಮ ಸ್ನೇಹಿತರು ಕಾನೂನಿಗೆ ಹೋದ್ರು. UGC ಪ್ರಕಾರ ತಗೋಬೇಕಂತ ಹೇಳಿ ಅದನ್ನು ಸ್ವಾಗತ ಮಾಡ್ತೀವಿ, ನಾವು ಕಾನೂನಿಗೆ ಗೌರವಿಸ್ತೇವೆ. ಆದ್ರೆ 20-15 ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬಂದಂತ ಅರ್ಹತೆ ಪಡೆದೇ ಇರತಕ್ಕಂತ ಅತಿಥಿ ಉಪನ್ಯಾಸಕರನ್ನು ಇವತ್ತು ಸರ್ಕಾರ ಕಾಯ್ಬಿಟ್ಟು ಇವತ್ತಿಂದ ಅದು ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಇದನ್ನ ನಾವು ಖಂಡಿಸ್ತೇವೆ. ಇದನ್ನ ನಿಲ್ಲಿಸ್ತಾ ಇದ್ರೆ, ನಾವು ಗಡುವು ಕೊಟ್ಟಿದ್ದೇವೆ 1 ತಾಸಿನೊಳಗೆ ಅದನ್ನೇನು ಸ್ಟಾಪ್ ಮಾಡದೇ ಇದ್ರೆ ನಾಳಿನ ದಿವಸ ರಾಜ್ಯದ ಎಲ್ಲ ಮೂಲೆಗಳಿಂದ, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಗದಗ ಜಿಲ್ಲಾ ಕಚೇರಿ ಮುಂದೆ ನಮ್ಮ ಅತಿಥಿ ಉಪನ್ಯಾಸಕರು ಅವರ ಕುಟುಂಬ ಸಮೇತವಾಗಿ ಬಂದು ಪ್ರತಿಭಟನೆಗೆ ನಿಲ್ತಾ ಇದ್ದೇವೆ. ಜೊತೆಗೆ ದಯಾಮರಣವನ್ನು ಕೋರಿ ನಾವು ಹೋರಾಟಕ್ಕೆ ನಿಲ್ತಾ ಇದ್ದೇವೆ. ಯಾಕಂದ್ರೆ ಮಾನವೀಯತೆ ದೃಷ್ಟಿಯಿಂದ ಈಗಾಗಲೇ ಮಾನ್ಯ ಕಾನೂನು ಸಚಿವರು ಮತ್ತು ಗದಗ ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿರುವಂತ ಸನ್ಮಾನ್ಯ ಶ್ರೀ ಡಾಕ್ಟರ್ HK ಪಾಟೀಲ್ ಸರ್ ಅವರು ಮುತುವರ್ಜಿ ವಹಿಸಿ ಒಂದು ಕಾನೂನನ್ನ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಕಾನೂನು ಸಲಹೆಯನ್ನ ಮೇಲ್ಮನೆ ಸಲ್ಲಿಸದೇ ಇರತಕ್ಕಂತ ಉನ್ನತ ಶಿಕ್ಷಣ ಇಲಾಖೆಯಿಂದ ಇಂಥ ಗೊಂದಲ ಉಂಟಾಗಿದೆ.
ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಅವರ ವಿರೋಧ ಪಕ್ಷದ ನಾಯಕರಿದ್ದಂತ ಸಂದರ್ಭದಲ್ಲಿ ಬೆಳಗಾವಿಯ ಹೋರಾಟದಲ್ಲಿ ಅವರೊಂದು ಹೇಳಿಕೆ ಕೊಡ್ತಾರೆ ಮಾನ್ಯ ಬೊಮ್ಮಾಯಿ ಸರ್ ಅವರಿಗೆ, ಮಾನವೀಯತೆ ದೃಷ್ಟಿಯಿಂದ ಅವರನ್ನ ರೆಗ್ಯುಲರೈಸ್ ಮಾಡಬೇಕು ಅಂತ ಹೇಳಿ ಒಂದು ಸ್ವತಃ ಅವರೇ ವಿರೋಧ ಪಕ್ಷದ ನಾಯಕರು ಪತ್ರವನ್ನ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದ್ರ ಕುರಿತು ಈಗಾಗಲೇ ಸಭೆಯನ್ನು ಮಾಡಿದ್ರು ಕೂಡ ಅದನ್ನ ಸಕಾರಾತ್ಮಕವಾಗಿ ನಮ್ಮ ಸರ್ಕಾರ ಈಗ ಬಂದಿದೆ ಅಂತ ಹೇಳಿ ಇದನ್ನ ಮೊದಲು ನೀವು ಪಾಠ ಮಾಡಪ್ಪ ಅಂತ ಹೇಳಿ ನಾವು ಕಳೆದ ಬಾರಿ ಹೋರಾಟದಲ್ಲಿ ಅಂದ್ರೆ ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ರಿಗೆ ಗೌರವ ಕೊಟ್ಟು, ಸಿದ್ದರಾಮಯ್ಯ ಸರ್ ಅವ್ರಿಗೆ ಗೌರವ ಕೊಟ್ಟು ನಾವು ನಮ್ಮ ಪಾಠ ಪ್ರವಚನ ಪ್ರಾರಂಭ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಅವರ ಸರ್ಕಾರ ಬಂದ್ರೆ ನಮ್ಮ ಸರ್ಕಾರ ಬಂದ್ರೆ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅತಿಥಿ ಶಿಕ್ಷಕರಿಗೆ ವಿಶೇಷ. ದಯವಿಟ್ಟು ಅವರಲ್ಲಿ ನಾನು ಮನವಿ ಮಾಡ್ಕೋತೇನೆ, ಈ 6,500 ಕುಟುಂಬಗಳನ್ನ ಉಳಿಸಬೇಕಂತೇಳಿ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ಕೂಡ ನಾನು ಮನವಿ ಮಾಡ್ಕೋತೇನೆ. ದಯವಿಟ್ಟು ಈ ಒಂದು ಅನಿಷ್ಟ ಪದ್ಧತಿಯನ್ನ ನಿಲ್ಲಿಸಬೇಕಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ. ಸರ್, ಅನಿರ್ದಿಷ್ಟಾವಧಿ ಸರ್ ನಾವು ಈಗಾಗಲೇ ಹೇಳಿದ್ವಿ, ಗಡುವು ನಾಳಿಂದ ಸ್ಟಾರ್ಟ್ ಆಯ್ತದೆ. ಇನ್ನೂ ನಾವು ಗಡುವು ನಿನ್ನೆ ಹೇಳಿದ್ವಿ ನಾವು, ಆದ್ರೆ ಇವತ್ತು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ವೆಬ್ಸೈಟ್ ಓಪನ್ ಆಗಿಲ್ವಾ? ನಡೀತಾ ಇದೆ ಸರ್. ಹೌದೌದು ಸರ್. ಸರ್ ಶರಣು ಮರಗುದ್ದಿ ಅವರು ಯೋಜನೆ ರೂಪಿಸಲಾಗುವುದು ಕೊಟ್ಟಿದ್ದಾರೆ. ಎಲ್ಲಿ ಹೋಗಿ ಈ ಯೋಜನೆಗಳು? ನಾನು ಕೇಳ್ತಾನೆ, ಉನ್ನತ ಶಿಕ್ಷಣ ಸಚಿವರನ್ನು ಕೇಳ್ತಾನೆ, ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ತೇನೆ, ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕೇಳ್ತಾನೆ. ಇದರಿಂದ ಇಂದಿನ ಒಂದು ಆದೇಶದಿಂದ ಇವತ್ತು 6,500ಕ್ಕೆ ಹೆಚ್ಚು ಅತಿಥಿ ಉಪನ್ಯಾಸಕರು ಬೀದಿ ಪಾಲಾಗ್ತಾರೆ. 6,500 15-20 ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬಂದಂತ ಅತಿಥಿ ಉಪನ್ಯಾಸಕರು ಬೀದಿ ಪಾಲಾಗ್ತಾರೆ. ಇದ್ರೆ ಪಾಪ ಅವ್ರೇನೋ ಒಂದು ಉದ್ಯೋಗ ನೋಡ್ಕೋತಾ ಇದ್ರು. ಯಾರ UGC ನಿಯಮಾವಳಿ ತಗೊಳ್ಳಿ, ನಾವು ಬೇಡ ಅಂತ ಇಲ್ಲ. ಹಲವಾರು ಉದಾಹರಣೆಗಳಿವೆ. UGC ನಿಯಮಾವಳಿಗಳನ್ನ ಇಟ್ಕೊಂಡು ಇಲ್ಲದೆ ಇರ್ತಕ್ಕಂಥವ್ರನ್ನ ಅನುದಾನಿತ ಕಾಲೇಜುಗಳಲ್ಲಿ ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಕಾಲೇಜುಗಳಲ್ಲೂ ಸರ್ಕಾರಿ ಕಾಲೇಜುಗಳಲ್ಲಿ ಅಪಾಯಿಂಟ್ ಮಾಡ್ಕೊಂಡು ಇವತ್ತು ರಿಟೈರ್ಡ್ ಆಗಿದ್ದಾರೆ, ಕೆಲವು ಪ್ರಿನ್ಸಿಪಾಲ್ ಆಗಿದ್ದಾರೆ, ನಿವೃತ್ತಿ ಅಂಚಿನಲ್ಲಿದ್ದಾರೆ. ಅವ್ರಿಗೊಂದು ನಮಗೊಂದು ನ್ಯಾಯನಾ? ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉನ್ನತ ಶಿಕ್ಷಣ ಸಚಿವರು ನಾನು ಮನವಿ ಮಾಡ್ಕೋತೇನೆ, ತಕ್ಷಣ ಇದನ್ನ ಕೌನ್ಸಿಲಿಂಗ್ ನಿಲ್ಲಿಸಿ. ಈಗಾಗಲೇ ನಾವು ಹೇಳಿಕೆ ಕೊಟ್ಟಿದ್ದೇವೆ ಏನಂದ್ರೆ, ನಾಳಿನ ದಿವಸ ರಾಜ್ಯದ ಕೊಡಗು, ಮಡಿಕೇರಿ ಎಲ್ಲ ರಾಜ್ಯದ ಜಿಲ್ಲೆಯಿಂದ ಕುಟುಂಬ ಸಮೇತ ಅತಿಥಿ ಉಪನ್ಯಾಸಕರು ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹಕ್ಕೆ ಸಿದ್ಧರಾಗಿದ್ದೇವೆ. ಒಂದು ಮರಣ ಶಾಸನ ಮಾಡಿ ಇಲ್ಲ ನಮ್ಮನ್ನ ಅದರಿಂದ ಮುಂದುವರಿಸಿ. ನೋಡಿ, ಇಷ್ಟೆಲ್ಲ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೇವೆ. ಅರ್ಹತೆ ಇಟ್ಕೊಂಡು ಕ್ವಾಲಿಫೈಡ್ ಇರಲಿ, ನಾನ್ ಕ್ವಾಲಿಫೈಡ್ ಇರಲಿ, 45 ದಿವಸ ಹೋರಾಟ ಮಾಡಿದ್ದೇವೆ. ಪಾದಯಾತ್ರೆ ಮೂಲಕ ಮಾಡಿ ಸರ್ಕಾರದ ಗಮನ ಸೆಳೆದು ನಾವು ಒಂದು ಏನೋ ಉನ್ನತವಾದಂತ ಒಂದು ಏನೋ ಅಲ್ಪ ಸ್ವಲ್ಪ ಹೆಚ್ಚಳ ಮಾಡಿ ನಮಗೊಂದು ಬದುಕು ಸಾಗಿಸಲಿಕ್ಕೆ ಕೊಟ್ಟಿದ್ದಾರೆ. 6,500 ಕುಟುಂಬಗಳು ಬೀದಿ ಬೀಳ್ತಾವ ಅಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರಿ? ನಾವು ಕೇಳ್ತಾ ಇರೋದು ಕಾನೂನು ಪಾಲನೆ ಮಾಡಿ, ಇಲ್ಲ ಅಂತಲ್ಲ, ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಇದನ್ನ ಕಾನೂನು ಸಚಿವರು ಮಧ್ಯಪ್ರವೇಶ ಮಾಡಿ ಇದನ್ನ ಇತ್ಯರ್ಥ ಮಾಡ್ಬೇಕು ಅಂತ ಹೇಳಿ ಇವತ್ತು ಗದಗನಲ್ಲೇ ನಾವು ಯಾಕೆ ರಾಜ್ಯ ಮಟ್ಟದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂದ್ರೆ, ಕಾನೂನು ಸಚಿವರು ಅದನ್ನ ಇತ್ಯರ್ಥ ಪಡಿಸ್ತಾರೆ ಅನ್ನುವಂತ ಭರವಸೆ ನಮ್ಮಲ್ಲಿದೆ. ಹಾಗಾಗಿ ಬಹಳಷ್ಟು ಪ್ರಯತ್ನ ಕಾನೂನು ಸಚಿವರು ಸ್ವತಃ ನಮ್ಮನ್ನು ಕರ್ಕೊಂಡು ಹೋಗಿ ಪೋಸಿಟಿವ್ ನಮ್ಮ ಪರವಾಗಿ ಒಂದು ನೋಟ್ ಕೊಟ್ಟಿದ್ದಾರೆ. ಆ ನೋಟ್ ಅನ್ನ ಉನ್ನತ ಶಿಕ್ಷಣ ಇಲಾಖೆ ಮೇಲ್ಮನವಿ ಸಲ್ಲಿಸಬೇಕಾಗಿತ್ತು. ಯಾಕೆ ಅದನ್ನು ಸಲ್ಲಿಸಲಿಲ್ಲ? ಇದು ನಮ್ಮ ಪ್ರಶ್ನೆ. ಹಾಗಾಗಿ ಹೋರಾಟದ ಎಲ್ಲರ ಪ್ರಜಾಪ್ರಭುತ್ವದ ಹಕ್ಕು, ಹೋರಾಟ ಮಾಡ್ಲಿ, ಇಲ್ಲ ಅಂತಲ್ಲ. ಅವ್ರು ಕೊಲಿ ಪಡೆದ್ರೆ, ಅವ್ರು ಕೋರ್ಟ್ಗೆ ಹೋಗಿದ್ರೆ, ಕೋರ್ಟ್ ಆದೇಶ ಮಾಡಿದೆ, ಅವ್ರ ಪ್ರಕಾರ ಕೊಡ್ಲಿ, ನಾನು ಬೇಡ ಅಂತಲ್ಲ. ಆದ್ರೆ ಇಷ್ಟು ವರ್ಷ ಸೇವೆ ಸಲ್ಲಿಸಿ ಬೀದಿಗೆ ಬೀಳ್ತಾರಲ್ಲ, ಇವ್ರಿಗೇನ್ ಹೇಳ್ತೀರಿ? ಇವ್ರು ಮಾನದಂಡ ಮಾಡಿದೆ UGC, ಮಾನದಂಡಗಳು ಅದೇ ಪ್ರಕಾರ ತಗೋಬೇಕಂತ ನೇಮ ಇದೆಯಾ?